Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.4ರ ಅಭ್ಯಾಸ ಲೆಕ್ಕಗಳನ್ನು ತಿಳಿದುಕೊಳ್ಳುವ. ಮಕ್ಕಳೇ, ಸಾಮಾನ್ಯ ಅಪವರ್ತನ ಅಂದರೆ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ನಮಗೆ ಕಾಮನ್ ಆಗಿ ಯಾವ ಅಪವರ್ತನಗಳು ಸಿಗುತ್ತೋ, ಸಾಮಾನ್ಯವಾಗಿ ಯಾವ ಅಪವರ್ತನ ಸಿಗುತ್ತೋ ಅವುಗಳನ್ನು ನಾವಿಲ್ಲಿ ಸಾಮಾನ್ಯ ಅಪವರ್ತನಗಳಂತ ಕರಿತೇವೆ. ಇದನ್ನು ನಾವು ಉದಾಹರಣೆಗಳ ಮೂಲಕ ಅಭ್ಯಾಸ ಲೆಕ್ಕಗಳನ್ನು ತಿಳ್ಕೊಳ್ಳುವ. ಮೊದಲಿಗೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ. A1 20 ಮತ್ತು 28. 20 ಮತ್ತು 28 ಇದನ್ನು ಏನು ಮಾಡಬೇಕು? 20ರ ಅಪವರ್ತನಗಳನ್ನು ಕಂಡುಹಿಡಿಬೇಕು, 28ರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಅಪವರ್ತನಗಳಂದ್ರೆ ಏನು ಮಕ್ಕಳೇ? ಯಾವೆಲ್ಲ ಸಂಖ್ಯೆಗಳಿಂದ ಕೊಟ್ಟಿರುವಂಥ ದತ್ತ ಸಂಖ್ಯೆ ನಿಶೇಷವಾಗಿ ಭಾಗವಾಗಿ ಹೋಗುತ್ತೋ ಆ ಸಂಖ್ಯೆಗಳು ಆ ಕೊಟ್ಟಿರುವ ಸಂಖ್ಯೆಗಳ ಅಪವರ್ತನಗಳಾಗಿರುತ್ತೆ. ನೋಡಿ, 20ರ ಅಪವರ್ತನ 1 2 4 5 10 20. ಇನ್ನು 28ರ ಅಪವರ್ತನಗಳು 1 2 4 7 14 28. ಹಾಗಾದರೆ ಇವುಗಳಲ್ಲಿರುವಂತಹ ಸಾಮಾನ್ಯವಾದಂಥ ಅಪವರ್ತನಗಳು ಯಾವುದೆಲ್ಲ? ನೋಡಿ, 1 2ರಲ್ಲಿವೆ, ಇನ್ನು 2 2ರಲ್ಲಿವೆ, 4 2ರಲ್ಲೂ ಇವೆ. ಇನ್ನು ಯಾವುದೇ ರೀತಿಯ ಅಪವರ್ತನಗಳು ಕಾಮನ್ ಆಗಿಲ್ಲ. ಹಾಗಾಗಿ 20 ಮತ್ತು 28ರ ಸಾಮಾನ್ಯ ಅಪವರ್ತನಗಳು 1 2 4. B1 15 ಮತ್ತು 25. 15ರ ಅಪವರ್ತನಗಳು 1 3 5 15. 25ರ ಅಪವರ್ತನಗಳು 1 5 25. ಹಾಗಾದರೆ ಕಾಮನ್ ಆಗಿರುವಂಥದ್ದು ಯಾವುದಲ್ಲ? 1 ಮತ್ತು 5 ಮಾತ್ರ ಇಲ್ಲಿ 15 ಮತ್ತು 25ರಲ್ಲಿರುವಂಥ ಸಾಮಾನ್ಯ ಅಪವರ್ತನ. C1 ನೋಡಿ, 35 ಮತ್ತು 50. 35ರ ಅಪವರ್ತನ 1 5 7 35. ಇನ್ನು 50ರ ಅಪವರ್ತನ 1 2 5 10 25 ಮತ್ತು 50. ಇವುಗಳಲ್ಲಿರುವಂಥ ಸಾಮಾನ್ಯ ಅಪವರ್ತನ 1, ಇನ್ನು 5 ಮಾತ್ರ ಇವೆರಡರಲ್ಲಿರುವಂಥ ಸಾಮಾನ್ಯ ಅಪವರ್ತನ ಆಗಿದೆ. ಹಾಗಾಗಿ 35 ಮತ್ತು 50ರ ಸಾಮಾನ್ಯ ಅಪವರ್ತನ 1 ಮತ್ತು 5. D1 56 ಮತ್ತು 120. 56ರ ಅಪವರ್ತನ 1 2 4 7 8 14 28 56. 120ರ ಅಪವರ್ತನಗಳು 1 2 3 4 5 6 10 12 60 ಮತ್ತು 120. ಹಾಗಾದರೆ ಇದರಲ್ಲಿರುವಂಥ ಸಾಮಾನ್ಯ ಅಪವರ್ತನ ಯಾವುದೆಲ್ಲ? 1 2 4 8. ಇದಿಷ್ಟು 56 ಮತ್ತು 120ರಲ್ಲಿರುವಂಥ ಸಾಮಾನ್ಯ ಅಪವರ್ತನಗಳಾಗಿದೆ. ಎರಡನೇದು ಸಾಮಾನ್ಯ ಅಪವರ್ತನ ಕಂಡುಹಿಡಿಯಿರಿ. 4 8 ಮತ್ತು 12. 4 8 12ರ ಅಪವರ್ತನ. ಮೊದಲಿಗೆ 4ರ ಅಪವರ್ತನ 1 2 4. 8ರ ಅಪವರ್ತನ 1 2 4 8. ಇನ್ನು 12ರ ಅಪವರ್ತನಗಳು 1 2 3 4 6 12. ಈ ಮೂರಲ್ಲಿರುವಂಥ ಕಾಮನ್ ಆಗಿರುವಂಥ ಅಪವರ್ತನ ಯಾವುದಲ್ಲ? 1 2 4. ಹಾಗಾದರೆ 4 8 12ರ ಸಾಮಾನ್ಯ ಅಪವರ್ತನ ಮಕ್ಕಳೇ 1 2 4. ಇನ್ನು 5 15 ಮತ್ತು 25ರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡುವ. 5ರ ಅಪವರ್ತನಗಳು ಯಾವುದಲ್ಲ? 1 ಮತ್ತು 5 ಮಾತ್ರ, ಯಾಕೆಂದರೆ 5 ಎನ್ನುವುದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಇನ್ನು 15ರ ಅಪವರ್ತನಗಳು 1 3 5 15. 25ರ ಅಪವರ್ತನಗಳು 1 5 25. ಅದು ಮತ್ತೆ 5 ಮಾತ್ರ ಅಲ್ವಾ? ಹಾಗಾದರೆ 5 15 25ರ ಸಾಮಾನ್ಯ ಅಪವರ್ತನ 1 ಮತ್ತು 5. ಮೂರನೇದು ಮೊದಲ 3 ಸಾಮಾನ್ಯ ಗುಣಕಗಳನ್ನು ಕಂಡುಹಿಡಿಯಿರಿ. ಸಾಮಾನ್ಯ ಗುಣಕ ಮಕ್ಕಳೇ, ಗುಣಕ ಅಂದ್ರೆ ಏನು? ಕೊಟ್ಟಂತಹ ಸಂಖ್ಯೆಯ ಮಗ್ಗಿಯನ್ನು ಬರ್ಕೊಳ್ಳೋದು. ಹಾಗಾದರೆ A1 ನೋಡಿ, 6 ಮತ್ತು 18ಗೆ ಕೊಟ್ಟಂತಹ ಸಂಖ್ಯೆಯ ಮಗ್ಗಿಯನ್ನು ಬರ್ಕೋಬೇಕು. ಈಗ 6ರ ಗುಣಕ ಯಾವುದು? 6 1 6 6 2 12 6 3 18 6 4 24 6 30 36 42 48 54 60 66 72 78. ಹೀಗೆ 8ರ ಗುಣಕ ನೋಡಿ, 8 16 24 32 40 48 56 64 72 80 ಇದೆ. ಇದರಲ್ಲಿರುವಂತಹ ಸಾಮಾನ್ಯವಾದಂಥ ಗುಣಕ ಯಾವುದು? ಎರಡರಲ್ಲೂ ಇರುವಂಥ ಸಾಮಾನ್ಯ ಸಂಖ್ಯೆ ಯಾವುದು? 24 ಇದೆ, ಹಾಗೆ 48 ಇದೆ, ಹಾಗೆ 72 ಇದೆ. ಬೇರೆ ಯಾವುದಾದ್ರೂ ಸಂಖ್ಯೆ ಇದೆಯಾ ಇದರಲ್ಲಿ? ಇಲ್ಲ. ಎರಡೂ ಗುಣಕಗಳಲ್ಲಿರುವಂಥ ಸಾಮಾನ್ಯ ಸಂಖ್ಯೆ 24 48 72. B1 ನೋಡಿ, 12 ಮತ್ತು 18. 12ರ ಗುಣಕ ಯಾವುದಲ್ಲ? 12 24 36 48 60 72 84 96 108 120 132 144. 18ರ ಗುಣಕ 18 36 54 72 90 108 126 144 162 180. ಹಾಗಾದರೆ ಇದರಲ್ಲಿರುವಂಥ ಎರಡು ಕಾಮನ್ ಆಗಿರುವಂಥ ಗುಣಕಗಳು ಯಾವುದಲ್ಲ? 36 72 108. ಮೊದಲ 3 ಸಾಮಾನ್ಯ ಗುಣಕ 36 72 108. ನಾಲ್ಕನೇದು ನೋಡಿ, 100ರ ಒಳಗಿನ 3 ಮತ್ತು 4ರ ಎಲ್ಲ ಸಾಮಾನ್ಯ ಗುಣಕಗಳನ್ನು ಬರೆಯಿರಿ. ಮೊದಲಿಗೆ 100ರ ಒಳಗಿರುವಂತಹ ಗುಣಕಗಳನ್ನು ಬರ್ಕೋಬೇಕು. ಇನ್ನು 4ರ 100ರ ಒಳಗಿರುವಂಥ ಗುಣಕಗಳನ್ನು ಬರ್ಕೊಂಡು ಆಮೇಲೆ ಸಾಮಾನ್ಯ ಗುಣಕಗಳನ್ನು ಮಾಡಬೇಕಾಗತ್ತೆ. 3ರ ಗುಣಕ 100ರ ಒಳಗಿರುವಂಥದ್ದು ಇವಿಷ್ಟು: 3 6 9 12 15 18 21 24 27 30 33 36 39 47 45 48 51 54 57 60 63 66 69 72 75 78 81 84 87 90 93 96 99. ಇನ್ನು 4ರ ಗುಣಕ 4 8 12 16 20 24 28 32 36 40 44 48 52 56 60 64 68 72 76 80 84 88 92 96 100. ಅಲ್ಲಿ ಕೇಳಿದ್ದು 100ರ ಒಳಗಿನ ಅಂತ ಕೇಳಿದ್ದಲ್ವಾ? ಹಾಗಾದರೆ ಈ 3ರ ಗುಣಕ ಮತ್ತು 4ರ ಗುಣಕದಲ್ಲಿರುವಂಥ ಸಾಮಾನ್ಯ ಗುಣಕಗಳು ಯಾವುದಲ್ಲ ಅಂದ್ರೆ ಮಕ್ಕಳೇ 12
24, 36, 48, 60, 72, 84, 96 ಇದು 3 ಮತ್ತು 4ರ 100ರ ಒಳಗಿನ ಸಾಮಾನ್ಯ ಗುಣಕಗಳು. ಸಹ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಮಾತ್ರ ಅಪವರ್ತನಗಳನ್ನು ಹೊಂದಿರುತ್ತೆ. ಅಂದ್ರೆ 2 ಅಪವರ್ತನಗಳನ್ನು ಹೊಂದಿದ್ರೆ ಅದು ಅವಿಭಾಜ್ಯ ಸಂಖ್ಯೆ. ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಮಕ್ಕಳೇ, ಕೊಟ್ಟಂತಹ ಸಂಖ್ಯೆಗಳಲ್ಲಿ ಎರಡೂ ಸಂಖ್ಯೆಗಳ ಅಪವರ್ತನದಲ್ಲಿ ಕೇವಲ ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಆಗಿರುತ್ತೆ. ಅಂದರೆ ಎರಡರಲ್ಲೂ ನಮಗೆ ಬೇರೆ ಯಾವುದೇ ಅಪವರ್ತನ ಸಿಗೋದಿಲ್ಲ, ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಆಗಿರುತ್ತೆ. ಹಾಗಾಗಿ ಅಂತಹ ಸಂಖ್ಯೆಗಳನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವ ಸಂಖ್ಯಾ ಜೋಡಿಗಳು ಸಹ ಅವಿಭಾಜ್ಯಗಳಾಗಿವೆ? ಅಂದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನ ಕೇವಲ ಒಂದು ಮಾತ್ರ ಸಿಗ್ಬೇಕು ನಮಗೆ. ಅಂತಹ ಸಂಖ್ಯೆಗಳ ಜೋಡಿಗಳನ್ನ ಕಂಡುಹಿಡಿಯುವ. ಹೀಗೆ 18 ಮತ್ತು 35. 8ರ ಅಪವರ್ತನ 1, 2, 3, 6, 9, 18. 35ರ ಅಪವರ್ತನ 1, 5, 7. ಹಾಗಾದ್ರೆ ಇವೆರಡರಲ್ಲಿ ಇರುವಂತಹ ಇದರ ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಸಿಕ್ಕಿದೆ. ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ. 17ರ ಅಪವರ್ತನ 1 ಮತ್ತು 17. ಇನ್ನು 68ರ ಅಪವರ್ತನ 1, 2, 4, 17, 34. ಇದ್ರಲ್ಲಿ ನೋಡಿ ಯಾವ್ದೆಲ್ಲ ಸಾಮಾನ್ಯ ಅಪವರ್ತನ ಸಿಕ್ತು? 1 ಮತ್ತೆ 17 ಸಿಕ್ತು. ಕೇವಲ ಒಂದು ಮಾತ್ರ ಅಪವರ್ತನ ಸಾಮಾನ್ಯವಾಗಿ ಸಿಗಬೇಕು. ಹಾಗಿದ್ದಾಗ ಮಾತ್ರ ಅದು ಸಹ ಅವಿಭಾಜ್ಯ ಸಂಖ್ಯೆ ಅಂತ ಅರ್ಥ. ಹಾಗಾಗಿ ಇಲ್ಲಿ 1 ಮತ್ತು 17 ಸಿಕ್ಕಿರುವ ಕಾರಣ ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. 15 ಮತ್ತು 37. 15ರ ಅಪವರ್ತನ 1, 3, 5, 15. 37ರ ಅಪವರ್ತನ 1, 37. ಹಾಗಾದ್ರೆ ಇದರಲ್ಲಿರುವಂತಹ ಸಾಮಾನ್ಯ ಅಪವರ್ತನ ಕೇವಲ ಒಂದು ಮಾತ್ರ ಅಲ್ವಾ? ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ ಜೋಡಿಯಾಗಿವೆ. ಸಿ ನೋಡಿ, 30 ಮತ್ತು 415. 30ರ ಅಪವರ್ತನ 1, 2, 3, 5, 6, 10, 15, 30. ಇನ್ನು 415ರ ಅಪವರ್ತನ 1 ಮತ್ತೆ 5. 2 ಅಪವರ್ತನ ಸಾಮಾನ್ಯ ಅಪವರ್ತನಗಳು ಸಿಕ್ಕಿವೆ. ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಈವನ್ 216 ಮತ್ತು 215. ನೋಡಿ, 216ರ ಅಪವರ್ತನ 1, 2, 3, 4, 6, 8, 9 ಮುಂದುವರಿತಾ ಹೋಗುತ್ತೆ. ಇನ್ನು 215ರ ಅಪವರ್ತನ 1, 5, 215. ಇಲ್ಲಿ ಎರಡರಲ್ಲಿರುವಂತಹ ಸಾಮಾನ್ಯ ಅಪವರ್ತನ ಒಂದು ಮಾತ್ರ. ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ ಆಗಿದೆ. 81 ಮತ್ತು 16. 81ರ ಅಪವರ್ತನ 1, 3, 9. 16ರ ಅಪವರ್ತನ 1, 2, 4, 8, 16. ಸಾಮಾನ್ಯ ಅಪವರ್ತನ ಒಂದು ಮಾತ್ರ. ಹಾಗಾಗಿ 81 ಮತ್ತು 16 ಸಹ ಅವಿಭಾಜ್ಯ ಸಂಖ್ಯೆ ಆಗಿವೆ. 6ನೇ ನೋಡಿ, ಒಂದು ಸಂಖ್ಯೆಯು 5 ಮತ್ತು 12 ಇವೆರಡು ಸಂಖ್ಯೆಗಳಿಂದ ಭಾಗವಾಗುತ್ತದೆ. ಇದಲ್ಲದೆ ಇನ್ನು ಬೇರಾವ ಸಂಖ್ಯೆಗಳಿಂದ ಅದು ಭಾಗವಾಗುತ್ತದೆ ಅಂದ್ರೆ, ಯಾವುದೋ ಒಂದು ಸಂಖ್ಯೆ 5ರಿಂದ ಭಾಗವಾಗಿ ಹೋಗುತ್ತೆ, ಇನ್ನು 12ರಿಂದ ಭಾಗವಾಗಿ ಹೋಗುತ್ತೆ. ಅಷ್ಟೇ ಅಲ್ಲದೆ ಆ ಬಂದಂಥ ಸಂಖ್ಯೆ ಇದೆಯಲ್ಲ, ಬೇರೆ ಸಂಖ್ಯೆಗಳಿಂದನೂ ಭಾಗ ಆಗುತ್ತೆ. ಅದು ಯಾವ ಸಂಖ್ಯೆ? ಈಸಿಯಾಗಿ ಹೇಳೋದಾದ್ರೆ 5 × 12 ಮಾಡುವ. 12 5 60. 60ರ ಅಪವರ್ತನ 1, 2, 3, 4, 5, 6, 10, 12, 30, 60. ಈ ರೀತಿಯಾಗಿ 60ರ ಅಪವರ್ತನ ಸಾಗತ್ತೆ ಮಕ್ಕಳೇ. ಅಲ್ಲಿ ಕೇವಲ 12 ಮತ್ತು 5ರಲ್ಲಿ ಮಾತ್ರ ಈ 60 ಎನ್ನುವುದು ಭಾಗವಾಗಿ ಹೋಗುವುದಿಲ್ಲ. ಉಳಿದ ಕೆಲವೊಂದು ಸಂಖ್ಯೆಗಳಿಂದ ಅದು ಭಾಗವಾಗಿ ಹೋಗುತ್ತೆ. ಹಾಗಾಗಿ ಆ ಸಂಖ್ಯೆ ಯಾವುದು? 60. ಇದಿಷ್ಟು ಅಭ್ಯಾಸ 3.4ರ ಅಭ್ಯಾಸ ಲೆಕ್ಕಗಳು.